ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಅನ್ನು ಕೀಚಾ. ಗೈಸ್ ಒಂದ್ ಸ್ಮಾಲ್ ಜರ್ನಿಗೆ ಹೋಗಲ್ವಾ? ಆ ಜರ್ನಿಯಲ್ಲಿ ಒಂದ್ ಸ್ಮಾಲ್ ಫುಡ್ ಟ್ರಿಪ್ ಹೋಗಲ್ವಾ? ಸೊ ಈ ಟ್ರಿಪ್ ಅಲ್ಲಿ ಏನ ನಡೆಯುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತೀನಿ. ಪ್ಲೀಸ್ ಖುಷಿಯಿಂದ ಕೇಳಿಸ್ಕೊಳ್ಳಿ, ಎಂಜಾಯ್ ಮಾಡಿ. ಗೈಸ್, ನಮ್ಮ ಫುಡ್ ಸ್ಟಾಲ್ ಹೆಸರು ಬಂದು ನಮ್ಮ ಫುಡ್ ಅಡ್ಡ ಅಂತ ಹೇಳಿ. ಇದು ನಡೆದಿದ್ದು ನಮ್ ಪ್ರೀವಿಯಸ್ ಕಾಲೇಜ್ ಸೇಕ್ರೆಡ್ ಆರ್ಟ್ಸ್ ವುಮೆನ್ಸ್ ಡಿಗ್ರಿ ಕಾಲೇಜ್. ಈ ಇನ್ಫಾರ್ಮೇಶನ್ ಕೊಟ್ಟಿದ್ ಬಂದು ನಮ್ ಅಭಿ ಟೀಚರ್. ಸೊ ನಮ್ ಪ್ರೀವಿಯಸ್ ಕಾಲೇಜ್ ಟೀಚರ್ ಅಭಿ ಟೀಚರ್ ನಮ್ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಟ್ಟು ಈ ತರ ಒಂದು ಕಾಲೇಜ್ ಫುಡ್ ಫೆಸ್ಟ್ ನಡೀತಿದೆ, ಪ್ಲೀಸ್ ಅಟೆಂಡ್ ಮಾಡಿ ಅಂತ ಹೇಳಿದ್ರು. ಸೊ ನಾನು ನನ್ನ ಫ್ರೆಂಡ್ ಗ್ರೇಸ್ ಬಂದು ಬಿಸ್ನೆಸ್ ಮೈಂಡ್ ಸೆಟ್. ಇವಳು வந்து ತುಂಬಾ ಚೆನ್ನಾಗಿ ಕುಕಿಂಗ್ ಮಾಡ್ತಾಳೆ ಅಂಡ್ ಕೇಕ್ಸ್ ಮಾಡ್ತಾಳೆ, ಕುಕೀಸ್ ಬ್ರೌನೀಸ್ ಈ ತರ ಸೂಪರ್ ಆಗಿ ಮಾಡ್ತಾಳೆ. ಸೊ ನನಗೆ ಅವಾಗ ನೆನಪಾಗಿದ್ದು ಬಂದಿನೇ ಗ್ರೇಸ್. ಸೊ ಗ್ರೇಸ್ ನ ಎತ್ತಾಕೊಂಡು ಈ ತರ ಒಂದು ಪಾರ್ಟಿಸಿಪೇಟ್ ಮಾಡೋಣ ಅಂತ ಪ್ರತಿಯೊಂದು ಡೀಟೇಲ್ಸ್ ಒಳಗೆ ಹೇಳಿ ನಮ್ ಟ್ಯಾಲೆಂಟ್ ನ ಶೋಕೇಶ್ ಮಾಡೋಣ, ಇದರಿಂದ ನಮಗೂ ಹೆಲ್ಪ್ ಆಗುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋದೆ. ಸೊ ಹೇಳ್ತಾ ಇರ್ಬೇಕಾದ್ರೆ ನಮ್ಗೊಂದು ಚಾಲೆಂಜ್ ಎದುರಾಗೋದ. ಯಾವ ಚಾಲೆಂಜ್ ಅಂದ್ರೆ, ಅದೇ ದಿನ ಯಾವ ದಿನ ನಮ್ಗೆ ಫುಡ್ ಫೆಸ್ಟ್ ಇತ್ತು, ಅದೇ ದಿನ ನಮ್ಗೆ ಒಂದು ಮೇಜರ್ ಪ್ರೆಸೆಂಟೇಷನ್ ಇತ್ತು, ಎಲ್ಲಿ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಲ್ಲಿ. ಸೊ ಈ ಪ್ರೆಸೆಂಟೇಷನ್ ನಾವ್ ಏನ್ ಐಡಿಯಾ ಮಾಡ್ಕೊಂಡ್ವಿ ಅಂದ್ರೆ, ಪರವಾಗಿಲ್ಲ ಬೆಳಗ್ಗೆ 7 ಗಂಟೆಗೆ ಬರೋಣ, ಮುಗಿಸ್ಕೊಂಡು ಮಿಕ್ಕಿ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೀಚರ್ ಒಂದ್ಸತಿ ಇನ್ಫಾರ್ಮ್ ಮಾಡಿದ್ವಿ. ಸೊ 9:30 ಪ್ರೆಸೆಂಟೇಷನ್ ಮುಗಿದ ತಕ್ಷಣ ಟಕ್ ಅಂತ ಹೇಳಿ ನಾವು ಜಂಪ್ ಆದ್ವಿ. ಒಂದು ರಾಯಲ್ ಮಾರ್ಟ್ಗೆ ಹೋಗಿ ಅಲ್ಲಿ ಪ್ರತಿಯೊಂದು ವಸ್ತು ಆಕ್ಚುಲಿ ನೆನ್ನೆ ಪರ್ಚೇಸ್ ಮಾಡ್ಕೊಂಡಿದ್ವಿ, ಬಟ್ ಆದ್ರೂ ಇನ್ನು ಕೆಲವು ಐಟಮ್ಸ್ ಬೇಕಿತ್ತು. ಅವತ್ತಿನ ದಿನ ಹೋಗಿ ಪ್ರತಿಯೊಂದು ಐಟಮ್ಸ್ ನಾವು ತಗೊಂಡು ಗ್ರೇಸ್ ಮನೆಗೆ ಜಂಪ್ ಆದ್ವಿ. ಸೊ ಗ್ರೇಸ್ ಮನೆಗೆ ಹೋಗಿದ ತಕ್ಷಣ ಅವ್ರ ಅಪ್ಪ ಅಮ್ಮಗೆ ನಾನ್ ಮಾತಾಡಿಸಿ ನನ್ ಕಂಡ ಅವ್ರಿಗೆ ಇಷ್ಟ ಆಯ್ತು. ಸೊ ಈಚ್ ವರ್ಕ್ ನ ಡಿವೈಡ್ ಮಾಡ್ಕೊಂಡ್ರಿ, ಇಂತ ಕೆಲಸ ಇವ್ರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಪ್ರತಿಯೊಂದು ಕಟ್ ಮಾಡಿ ಕೊಟ್ಟೆ, ವೆಜ್ಜಸ್ ಎಲ್ಲ ಕಟ್ ಮಾಡಿ ಕೊಟ್ಟೆ ಅಂಡ್ ಗ್ರೇಸ್ ಪ್ರಿಪರೇಷನ್ ಮಾಡ್ತಿದ್ರು. ಆಮೇಲೆ ಅವರಮ್ಮ ಹೆಲ್ಪ್ ಮಾಡ್ತಿದ್ರು, ಅವರಪ್ಪ ಫುಲ್ ಪ್ಯಾಕಿಂಗ್ ಮಾಡಕ್ಕೆ ಹೆಲ್ಪ್ ಮಾಡ್ತಿದ್ರು. ಸೊ ಹೊರಡುವಾಗ ಅವರಮ್ಮ, ಅವರಪ್ಪ ಅಂಡ್ ನಾನು 3 ಜನ ಪ್ರೇಯರ್ ಮಾಡಿ ಹೋದ್ವಿ. ಸೊ ನೆಕ್ಸ್ಟ್ ಏನಂದ್ರೆ ನಮ್ ಫುಡ್ ಮೆನು ಬಗ್ಗೆ ಹೇಳ್ತೀನಿ. ಸೊ ನಮ್ ಫುಡ್ ಮೆನು ಏನಿದೆ ಅಂದ್ರೆ, ಬ್ರೌನಿ ಚಾಕೋ ಚಿಪ್ಸ್, ಜ್ಯೂಸಿ ಗುಲಾಬ್ ಜಾಮೂನ್, ಸ್ವೀಟ್ ಕಾರ್ನ್ ವೈಟ್ ಪಾಸ್ತಾ ಅಂಡ್ ಟ್ರೆಂಡಿಂಗ್ ಲೇಸ್ ಬಯೋಪ್. ಇದೆಲ್ಲ ಕೇಳಿದ ತಕ್ಷಣ ನಿಮ್ ಬಾಯಲ್ಲೂ ನೀರು ಬರ್ತಿದೆ ಅಂತ ಗೊತ್ತು. ಅಂಡ್ ದೆನ್ ನಾವೇನ್ ಮಾಡಿದ್ರೆ ಅಂದ್ರೆ 11:30ಗೆ ಅಲ್ಲಿ ಕಾಲೇಜ್ ಹತ್ರ ರೀಚ್ ಆಗಿ ಒಂದು ಬ್ಯೂಟಿಫುಲ್ ಸೆಟಪ್ ಮಾಡಿದ್ರಿ. ಅಂದ್ರೆ ನಮ್ ಸ್ಟಾಲ್ಗೆ ಏನೇನ್ ಬೇಕೋ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಸೊ ಇಲ್ಲಿ ಏನಾಯ್ತು ಅಂದ್ರೆ, ನಾನು ನನ್ನ ಫ್ರೆಂಡ್ ಅಂಡ್ ನನ್ನ ಬ್ರದರ್ 3 ಜನ ಸೇರ್ಕೊಂಡು ಆರ್ಗನೈಸ್ ಮಾಡಿದ್ರಿ. ಆರ್ಗನೈಸ್ ಅಲ್ಲಿ ನಾವು ವರ್ಕ್ ಡಿವೈಡ್ ಮಾಡ್ಕೊಂಡಿದ್ದೆ ಹೆಂಗೆ ಅಂದ್ರೆ, ನಮ್ ಬ್ರದರ್ ಬಂದು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಂಡ್ ನಾನು ಮ್ಯಾನೇಜ್ ಮಾಡ್ಬೇಕು. ಮ್ಯಾನೇಜ್ ಹೆಂಗ್ ಮಾಡ್ತೀನಿ ಅಂದ್ರೆ, ನಮ್ ಕಸ್ಟಮರ್ನೆಲ್ಲಾನು ಇಂಟ್ರಾಕ್ಟ್ ಮಾಡಿ ಪ್ರತಿಯೊಬ್ಬರನ್ನು ಕರ್ಕೊಂಡ್ ಬರೋ ಕೆಲಸ ನಂದಾಗಿತ್ತು. ಅಂಡ್ ಗ್ರೇಸ್ ನಿಮ್ಗೆ ಗೊತ್ತಿರುವಾಗೆ ಅವ್ಳು ಕುಕಿಂಗ್ ಡಿಪಾರ್ಟ್ಮೆಂಟ್ ಅವ್ಳು ತಗೊಂಡು. ಸೊ 3 ಜನನು ಒಂದೊಂದು ಕೆಲಸದಲ್ಲಿ ತುಂಬಾ ಬಿಸಿ ಇದ್ವಿ. ಸೊ ಅಲ್ಲಿ ಹೋಗಿದ ತಕ್ಷಣ ನನಗೇನ್ ಖುಷಿ ಆಗಿದಂದ್ರೆ, ನಮ್ ಜೂನಿಯರ್ಸ್ ಎಲ್ಲರೂ ಬಂದು ನಮ್ಗೆ ಯಾವ ತರ ರಾಯಲ್ ವೈಬ್ಸ್ ಕೊಟ್ರು ಅಂದ್ರೆ ತುಂಬಾ ಖುಷಿ ಆಯ್ತು. ಗೈಸ್ ಹೆಂಗೈತೆ ಸೆಕೆಂಡ್ ಪ್ಯಾಕ್ ಅಂತ ಎಲ್ಲರೂ ಈಸ್ಕೊಂಬೋದಾ ಗೈಸ್? ಟ್ರೈ ಮಾಡ್ತೀವಿ ನಾಳೆನೂ ಬರಕ್ಕೆ. ಅನು ಕಿಚಾ 25 ಫಾಲೋ ಮಾಡ್ಬಿಡು. ತಿಂದವ್ರ ರಿಯಾಕ್ಷನ್ ಹೆಂಗಿತ್ತಂದ್ರೆ ತುಂಬಾ ಖುಷಿಯಾಗಿದ್ರು. ನಮ್ಗೆ ರೆಸ್ಪಾನ್ಸ್ ಸಿಕ್ಕಿದ್ದು ಅಮೇಝಿಂಗ್, ಸೂಪರ್, ಚೆನ್ನಾಗಿದೆ. ಥ್ಯಾಂಕ್ ಯು. ಪನ್ನೀರ್ ಕೈಗೆ ಹಂಗೆ ಸಿಕ್ಕಿದೆ, ಕೊತ್ತಂಬರಿ ಎಲ್ಲ ಹಂಗೆ ಟೇಸ್ಟ್ ಸಿಕ್ಕಿದೆ. ಸೂಪರ್ ಆಗಿದೆ, ಚೆನ್ನಾಗಿದೆ ಅನ್ನೋ ವರ್ಡ್ಸ್ ಸಿಕ್ತು. ತುಂಬಾ ಟೇಸ್ಟ್ ಆಗಿದೆ, ಮತ್ತೆ ನಿಮ್ ಆರ್ಗನೈಸ್ ಮಾಡಿರೋ ವೇ ತುಂಬಾ ಚೆನ್ನಾಗಿದೆ ಅಂತ ಅಪ್ರಿಶಿಯೇಟ್ ಮಾಡಿದ್ರು. ನಮ್ ಟೀಚರ್ಸ್ ಕೂಡ ತುಂಬಾ ಇಷ್ಟಪಟ್ಟಿದ್ರು. ಸೊ ನಮ್ಮ ಎಫರ್ಟ್ ಗೆ ಏನೋ ಒಂದು ಪ್ರತಿಫಲ ಸಿಕ್ತು ಅನ್ನೋ ಖುಷಿ ಇತ್ತು ನಮ್ಗೆ. ಗೈಸ್, ಇವ್ರು 3 ಜನ ಚೆನ್ನಾಗಿ ತಿಂದವ್ರೆ. ರಿವ್ಯೂ ಕೇಳೋಣ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಸೊ ಗೈಸ್, ಹೆಂಗಿತ್ತು? ತಿಂತಾ ಇರ್ಬೇಕಾದ್ರೆ ಹೆಂಗ ಅನ್ಸ್ತು? ಇಷ್ಟ ಆಯ್ತಾ? ನಿಮ್ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ ಬನ್ನಿ. ಏನೇನ್ ಬೇಕು ಅನ್ನೋದನ್ನೆಲ್ಲ ಕೇಳಿ ಮ್ಯಾನೇಜ್ ಮಾಡೋ ಕೆಲಸ ನಂದಾಗಿತ್ತು. ಸೊ ಗ್ರೇಸ್ ಏನ್ ಮಾಡಿದ್ಲು ಅಂದ್ರೆ, ಒಳ್ಳೆ ಕ್ವಾಲಿಟಿ ಫುಡ್ ಮತ್ತೆ ಪ್ರೆಸೆಂಟೇಷನ್ ಚೆನ್ನಾಗಿರ್ಬೇಕು ಅಂತ ಕ್ವಾಲಿಟಿ ಅಂಡ್ ಪ್ರೆಸೆಂಟೇಷನ್ ವರ್ಕ್ ಅವ್ಳು ಮಾಡಿದ್ಲು. ಅವಳು ಹಾರ್ಡ್ ವರ್ಕ್ ಕೂಡ ಇಲ್ಲಿ ಜಾಸ್ತಿ ಮ್ಯಾಟರ್ಸ್ ಆಗುತ್ತೆ. ನಾವು ಜಸ್ಟ್ ಓಡಾಡ್ಕೊಂಡು ಮಾಡಿದ್ರೆ ಅವಳು ಎಲ್ಲ ಪ್ರಾಕ್ಟಿಕಲ್ ಆಗಿ ಮಾಡಿ ವರ್ಕ್ ಮಾಡಿದೆ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಇನ್ನೊಂದು ಸ್ಪೂನ್ ಬೇಕಾ? ಶೇರ್ ಮಾಡ್ಕೊಳ್ತೀರಾ? ಖುಷಿ ಆಯ್ತಾ? ಅದು ತಿಂದಿರೋದು ತಿಂದ್ಬಿಟ್ಟು ರಿವ್ಯೂ ಹೇಳಿ. ಚೆನ್ನಾಗಿದೆ. ಅದು ತಿಂದ್ಬಿಟ್ಟು ಹೇಳು. ಸ್ವೀಟ್ ಎಲ್ಲ ತಿನ್ನು, ಚೆನ್ನಾಗಿದೆ. ಅವಳು ಹೇಳಿದ್ರೆ ಮುಗೀತು. ಬ್ರೌನೀಸ್ ಕೂಡ ಟ್ರೈ ಮಾಡಿದೆ, ಪಾಸ್ತಾ ಇರುತ್ತೆ. ಚೆನ್ನಾಗಿದೆ. ತಿನ್ಸ್ತಾನ ಅವನಿಗೆ, ತಿನ್ಸ್ತಾ ಅವನಿಗೆ, ತಿನ್ಸು ಇನ್ನೊಂದ್ಸತಿ. brother from another mother, my brother from another mother, a brother from another mother. ಇವರು ತಿಂದ್ರಪ್ಪ, ಚೆನ್ನಾಗಿತ್ತಾ? ತಿರ್ಗಾ 10 ರೂಪಾಯಿ ಇಟ್ಕೊಂಡು ಬಂದಿದ್ಯಾ? 3 ಜನ ಇದ್ದೀರಲ್ವಾ, 1 ಸ್ಪೂನಲ್ಲಿ 3 ಜನ ತಿನ್ನೋದು ಸ್ವರ್ಗ ಸುಖ, ಗೊತ್ತಾ?
ನಾನ್ ವೆಜ್. ನಾ ಇವಾಗ ಹೇಳೆ ಜೋಶಾಗೆಲ್ಲೇ ನೀನು ಆಡಿದ ಆಟಕ್ಕೆ ಸೂಪರ್. ನೋಡು ಅವಳೇ ಹಂಗೆ ಹೇಳ್ಬಿಟ್ಲು ನೀನು. ಸ್ವಲ್ಪ ಬಿಸಾಗಿದೆ ಇಲ್ಲ. ಓಕೆ, ಥ್ಯಾಂಕ್ ಯು. ಹೇಗಿದೆ ಪಾಸ್ತಾ? ಸೂಪರ್ ಆಗಿದೆ. ಓಕೆ, ಫೈನ್. ಇದು ಫ್ರೆಂಡ್ಶಿಪ್. क्या चाहिए? What you want? क्या चाहिए? ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನ್ ಬೇಕಂತೆ. ಇವಳ ಹತ್ರ ಎಷ್ಟಿದೆ? 10 rupees ಇದೆ. ಸೊ ನಾವು 2 ಗುಲಾಬ್ ಜಾಮೂನ್ ಕೊಟ್ಟಿದ್ದೀವಿ. ಹೆಂಗಿತ್ತು? ಥ್ಯಾಂಕ್ ಯು. ಸಿ ಆ್ಯಕ್ಚುಲಿ ದಿಸ್ ಇಸ್ ಫ್ರೆಂಡ್ಶಿಪ್. ಯಾವತ್ತು ನೀವು ಒಬ್ರೊಬ್ರೆ ತಿಂತೀರಾ, ಈ ಥರ ಗ್ಯಾಂಗಲ್ಲಿ ತಿನ್ನೋದಿಲ್ವಲ್ಲ. ಸೊ ದಿಸ್ ಇಸ್ ಫ್ರೆಂಡ್ಶಿಪ್. லவ் விட ஃப்ரெண்ட்ஷிப் தான் முக்கியம். லவ் இன்னைக்கு வரும் நாளைக்கு போயிடும். ஆனா நம்ம நட்பு ஃபேக்ட் ஃபேக்ட் ஃபேக்ட். ರಿವ್ಯೂ ಹೇಳಿ. ಥ್ಯಾಂಕ್ ಯು. ಏನ್ ಮಾಡಿದ್ರಿ ಅಂದ್ರೆ ಮಿಕ್ಕಿರೋ ಪಾಸ್ತಾ ಒಂದ್ ಸ್ವಲ್ಪ ಪಾಸ್ತಾ ಮಿಕ್ಕೋಯ್ತು. ಇದು ನಮ್ ಅಡ್ವಾಂಟೇಜ್ ಅನ್ನೋದನ್ನೇ ಗೊತ್ತಾಗಿಲ್ಲ. ಬಟ್ ಹೆಂಗೋ ಮಾಡಿ ಒಂದು 4,500 ರೂಪಾಯಿ ಆಯ್ತು. ಒಂದು 6 ಗಂಟೆ ಅಷ್ಟೊತ್ತಿಗೆ 4,500 ರೂಪಾಯಿ ಆಯ್ತು. ಸೊ ಈ 4,500 ರೂಪಾಯಿ ನಮಗೆ ನಮ್ ಬಂಡವಾಳ ಕೂಡ ಎತ್ತಕ್ಕಾಗಿಲ್ಲ. ಇನ್ನೆಲ್ಲಿ ಪ್ರಾಫಿಟ್ ಮಾಡೋದು? 0 ಪ್ರಾಫಿಟ್ ಆಗಿತ್ತು. ಸೊ ನಾವೇನ್ ಮಾಡಿದ್ರಿ, ಹೋಗ್ಲಿಲ್ಲ ಸೋಲಿಲ್ಲ. ನಾವೇನ್ ಮಾಡಿದ್ರೆ ಈ ಪಾಸ್ತಾನೆಲ್ಲ ಮತ್ತೆ ರೆಡಿ ಮಾಡ್ಕೊಂಡು, ಅಲ್ಲೇ ಪಾಸ್ತಾ ಸಾಸ್ ಇತ್ತು ನಮ್ಮ ಹತ್ರ, ಯಾವ್ದಾಗಲ್ಲ ಕೆಚಪ್ ಸಾಸ್ ಮತ್ತೆ ಚಿಕನ್ಸ್, ಅದನ್ನೆಲ್ಲ ಏನ್ ಮಾಡಿದ್ವಿ, ನೀಟಾಗಿ ಅಲ್ಲಿ ಪಾಸ್ತಾ ಪ್ರಿಪೇರ್ ಮಾಡಿ ಅದನ್ನ ಆಚ ಕಡೆ ಸೋಲ್ ಮಾಡಕ್ಕೆ ನಾವು ರೆಡಿ ಆಗಿದ್ವಿ. ಆಚ ಕಡೆ ಸೆಲ್ ಮಾಡಕ್ಕೆ ನಾವು ಮುಂದೋಗಿದ್ವಿ. Usually I don't like the pastas. When I come in here and like it looks like very nice. ಓಕೆ, ಥ್ಯಾಂಕ್ ಯು ಸರ್. ನಿಮಗೆಲ್ಲ ಗೊತ್ತಿರೋಗೆ ನಾವು MBA ಸ್ಟೂಡೆಂಟ್ ಅಂಡ್ HR ಸ್ಟೂಡೆಂಟ್ಸ್. ಸೊ ನಾವು ಸೋಲ್ಬಾರ್ದು ಅನ್ನೋ ಕಾನ್ಫಿಡೆನ್ಸ್ ನಮ್ಗೆ. ನಾನು ರಿಸಲ್ಟ್ ಏನ್ ಹೇಳ್ತೀನಿ ಅಂತ ಕಾಯ್ತಿದ್ದೀರಾ? ಎಸ್ ಗೈಸ್, ಎಂಡ್ ಆಫ್ ದ ಡೇ ಅಲ್ಲಿ ನಾವು ಎಂಟೈರ್ 5,000 ಏನ್ ಇನ್ವೆಸ್ಟ್ಮೆಂಟ್ ಹಾಕಿದ್ರಲ್ಲ, ಆ ಇನ್ವೆಸ್ಟ್ಮೆಂಟ್ ಬಂತು. ಬಟ್ ಪ್ರಾಫಿಟ್ ಸಿಗದೆ ಇರ್ಬೋದು, ಬಟ್ ನಾವು ಲಾಸ್ ಆಗ್ಲಿಲ್ಲ. ಮತ್ತೆ ನಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ನಾವು ಏನೋ ಒಂದು ಇದರಿಂದ ಕಲ್ತ್ರಿ ಅನ್ನೋ ಫೀಲಿಂಗ್ ಅಲ್ಲಿ ಇದ್ವಿ. ಅಂಡ್ ಗೈಸ್, ಮೇನ್ ಆಗಿ ಎಲ್ಲರ ಪ್ರೀತಿ ಸಿಕ್ತು. ಅಂಡ್ ಈಗಿತ್ತು ನಮ್ ಜರ್ನಿ. ಸೊ ಈ ಜರ್ನಿ ನಿಮ್ಗೂ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಕಮೆಂಟ್ ಏನ್ ಮಾಡ್ತೀರಾ ಅಂದ್ರೆ, ನಿಮ್ಗೂ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ಯಾ ಅನ್ನೋದನ್ನ ಮಾಡಿ. ಅಂಡ್ ನಿಮಗೂ ಈ ತರ ಬೇರೆ ತರ ಆಕ್ಟಿವಿಟೀಸ್ ಮಾಡ್ಬೇಕು ಅನ್ನೋದನ್ನ ಇಷ್ಟ ಇದೆಯಾ, ನಿಮ್ಗೆ ಏನ್ ಅನ್ಸ್ತು ನಮ್ ಜರ್ನಿ ನೋಡಿ ಅನ್ನೋದನ್ನ ಕಮೆಂಟ್ ಹಾಕಿ. ಆಮೇಲೆ ನಾವು ಇದರಿಂದ ಕಲ್ತಿದ್ದೇನಂದ್ರೆ, ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು. ಮನೇಲೆ ಕುತ್ಕೊಳ್ಳೋದ್ರಿಂದ ಏನೂ ಆಗಲ್ಲ. ಒಂದು ಪ್ರಯತ್ನ ಮಾಡ್ಬೇಕು. ಅದು ನಷ್ಟ ಇಲ್ಲಿ, ಅದು ನಮ್ಗೆ ಪ್ರಾಫಿಟ್ ಆಗಿರ್ಲಿ ಲಾಸ್ ಆಗಿರ್ಲಿ, ನಮ್ಗೆ ತಲೆ ಕೆಡ್ಸ್ಕೊಂಬಾರ್ದು. ವಿ ಶುಡ್ ನೆವರ್ ಗಿವ್ ಅಪ್ ಅನ್ನೋದನ್ನ ನಾವು ಕಲಿಬೇಕು. ಆಮೇಲೆ ನಾವು ಪ್ರತಿಯೊಬ್ಬರ ಹತ್ರ ಮಾತಾಡೋದ್ರ ಮೇಲೆ ಹೋಗುತ್ತೆ. ನಮ್ ಮಾತು ಯಾವತ್ತಿದ್ರು ಕ್ಲಿಯರ್ ಆಗಿರ್ಬೇಕು, ಚೆನ್ನಾಗಿರ್ಬೇಕು. ಇಲ್ಲಿ ಏನಂದ್ರೆ ನೋಡಿ, ನಾನ್ ಬರೀ ಮ್ಯಾನೇಜ್ ಮಾಡಿರ್ಬೋದು ಪೀಪಲ್ನ, ಬಟ್ ಯಾರು ಬಂದಿದ್ದಿಲ್ಲ ಅಂದ್ರೆ ನಮ್ಗೆ ಅಲ್ಲಿ ಫುಲ್ ನಷ್ಟನೇ ಆಗ್ತಿತ್ತು. ಬಟ್ ನಾನು ಪ್ರತಿಯೊಬ್ಬರ ಹತ್ರ ಹೋಗಿ ಮಾತಾಡಿ, ರಿವ್ಯೂ ತೋರಿಸಿ, ಆಕ್ಚುಲಿ ವಿಡಿಯೋಸ್ ಮಾಡ್ಕೊಂಡಿದ್ದೆ ಮುಂಚೆನೆ, ಆ ರಿವ್ಯೂಸ್ ಎಲ್ಲ ತೋರಿಸಿ ಎಂಕರೇಜ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದೆ. ಅಂಡ್ ದಿಸ್ ಇಸ್ ವಾಟ್ ವಿ ಹ್ಯಾವ್ ಡನ್. ಸೊ ಗೈಸ್, ಆದಷ್ಟು ಶೇರ್ ಮಾಡಿ ಅಂಡ್ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಕರ್ನಾಟಕ, ಬಾಯ್.